ನಮಸ್ಕಾರ ಸ್ನೇಹಿತರೆ ಕೋಆಪರೇಟಿವ್ ಮತ್ತು ಬ್ಯಾಂಕಿಂಗ್ ಅವೇರ್ನೆಸ್ ಫಾರ್ ಅಪ್ಕಮಿಂಗ್ ಎಕ್ಸಾಮ್ಸ್ಗಳೇನಿದೆ ನಿಮಗೆ ಇನ್ನೊಂದು ವೀಕ್ ಅಲ್ಲ, ಅದಕ್ಕೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡಿಸಿಸಿ ಬ್ಯಾಂಕ್ ಅಂಡ್ ಕೆಎಂಎಫ್ ಎರಡಲ್ಲೂ ಕೂಡ ನಿಮಗೆ ಈ ಒಂದು ಸಬ್ಜೆಕ್ಟ್ ಇದೆ, ನಿಮ್ಗೆ ಗೊತ್ತಿರಲಿ. ಇದು ಕೆಎಂಎಫ್ ಅಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್ಗಳು. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸಹಕಾರ ವಿಷಯ ನಿಮ್ಮ ಕೆಎಂಎಫ್ ತಗೊಳ್ಳಿ ಅಥವಾ ಡಿಸಿಸಿ ಬ್ಯಾಂಕ್ ತಗೊಳ್ಳಿ ಇದೆ. ಕೋಆಪರೇಟ್ ವಸ್ತುನಿಷ್ಠ ಬಂದು ನಿಮ್ಗೆ ಬ್ಯಾಂಕ್ ಬಗ್ಗೆ ಕೇಳ್ತಾನೆ ಕೋಆಪರೇಟಿವ್ ಆದ್ರೆ, ಕೆಎಂಎಫ್ ಅಂದ್ರೆ ಮಿಲ್ಕ್ ಫೆಡರೇಷನ್ ಬಗ್ಗೆ ಮಿಲ್ಕ್ ಬಗ್ಗೆ ಕೇಳ್ತಾನೆ ನಿಮ್ಗೆ ಕೆಎಂಎಫ್ ಆದ್ರೆ, ಅಷ್ಟೇ ಡಿಫ್ರೆನ್ಸ್. ಅಂಡ್ ಥಿಯರಿ ಕ್ಲಾಸ್ ಮಾಡಿದೀವಿ, ಥಿಯರಿ ಕ್ಲಾಸ್ ನೋಡಿಲ್ಲ ನೋಡ್ಕೊಳ್ಳಿ. ಓಕೆ, ವೆರಿ ಇಂಪಾರ್ಟೆಂಟ್. ಇವಾಗ ಈಗೇನು ಕ್ವಶನ್ಸ್ ಕವರ್ ಮಾಡ್ತೀವಿ ಅದೆಲ್ಲ ಕೂಡ ಇದರಲ್ಲಿದೆ. PDF ಬೇಕಂದ್ರೆ ಲಿಂಕ್ ಕೊಟ್ಟಿರ್ತೀನಿ. ಥಿಯರಿ ಕ್ಲಾಸ್ ಮಾತ್ರ ಸಿಗುತ್ತೆ. ನೀವು ಇಮೇಲ್ ಐಡಿ ಕರೆಕ್ಟಾಗಿ ಹೋದ್ರೆ ಇಮೇಲ್ ಐಡಿ ನಿಮಗೆ ಪೇಮೆಂಟ್ ಸ್ಲಿಪ್ ಬರುತ್ತೆ, ಇನ್ನೊಂದು ಆರ್ಡರ್ ಐಡಿ ಅಂತ ಬರುತ್ತೆ. ಅದ್ರಲ್ಲಿ ಹೋದ್ರೆ ಡೌನ್ಲೋಡ್ ಅಂತ ಇರುತ್ತೆ, ಅಲ್ಲಿ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೋಬಹುದು ಸ್ನೇಹಿತರೆ. ಇನ್ನು ವಸ್ತುನಿಷ್ಠ ಎಲ್ಲ ಅದ್ರಲ್ಲಿ ಕವರ್ ಮಾಡಿದೀವಿ ಥಿಯರಿಲಿ. KMF ಗೋಸ್ಕರ ಇನ್ನೊಂದು PDF ಇದೆ, ಅದನ್ನ ಬೇಕಾದ್ರೆ ತಗೋಬಹುದು. ಏನು ಪ್ರಶ್ನೋತ್ತರಗಳು ಮತ್ತೆ ಥಿಯರಿ ಕ್ಲಾಸ್ ಕೂಡ ಇದರಲ್ಲಿದೆ. ಇದಕ್ಕಿಂತ ನೀವು ನಮ್ಮ ಕೋಆಪರೇಟಿವ್ ಪ್ಲೇಲಿಸ್ಟ್ ನ ರೆಫರ್ ಮಾಡಿ. ಓಕೆ, ಎಸ್, ಯಾಕಂದ್ರೆ ಇಲ್ಲಿ ಏನು PDF ನಾವೆಲ್ಲ ವಿಡಿಯೋಸ್ಗಳು ಕೂಡ ಇದೆ, ಅದು ಆರಾಮಾಗಿ ಫ್ರೀ ವಿಡಿಯೋಸ್ಗಳು ಕೂಡ ನೋಡಬಹುದು. 140+ ವಿಡಿಯೋಸ್ ಇದೆ. ಕೋಆಪರೇಟಿವ್ ಮೂವ್ಮೆಂಟ್ ಅಂತ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು, ಬೇರೆ ಬೇರೆ DCC ಬ್ಯಾಂಕ್, ಬೇರೆ ಬೇರೆ KMF ಒಕ್ಕೂಟಗಳದ್ದು ಎಲ್ಲ ಕೂಡ ತಮಗೆ ಸಿಗುತ್ತೆ ಸ್ನೇಹಿತರೆ. ಎಲ್ಲ ಲಿಂಕ್ಗಳನ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನಮ್ಮ ಟೆಲಿಗ್ರಾಮ್ ಮತ್ತೆ Instagram ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಅದರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ, ಅಲ್ಲೂ ಕೂಡ ನಾವು ಶೇರ್ ಮಾಡ್ತಾ ಇರ್ತೀವಿ, ನೀವು ಫಾಲೋ ಮಾಡ್ಕೋಬಹುದು. ಸೊ ಬನ್ನಿ, ನಾನು ತಡ ಮಾಡಲ್ಲ, ಡೈರೆಕ್ಟ್ ಆಗಿ ಕ್ವಶನ್ಸ್ ಬರ್ತೀನಿ. ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಸೂಪರ್ ಆಗಿರೋ ಕ್ವಶನ್ಸ್ಗಳಿದೆ. ನಬಾರ್ಡ್ ಯಾವ ವರ್ಷದಲ್ಲಿ ಸ್ವಸಹಾಯ ಗುಂಪು ಬ್ಯಾಂಕ್ ಸಂಪರ್ಕ ಕಾರ್ಯಕ್ರಮವನ್ನು ಪ್ರಾರಂಭಿಸಿತು? ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಬ್ಯಾಂಕ್ ಲಿಂಕೇಜ್ ಪ್ರೋಗ್ರಾಮ್. ಅಂದ್ರೆ ಇದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗೆ ಆರ್ಥಿಕ ಸಹಾಯ, ಅವರು ಬ್ಯಾಂಕಿಂಗ್ ಸಿಸ್ಟಮ್ಗೆ ಮುನ್ನೆಲೆ ಬರಲಿ ಅಂತೇಳಿ 1992-93 ಓಕೆ, ಈ ಒಂದು ಇಸವಿಯ ಒಂದು ಇದರಲ್ಲಿ ಸ್ಟಾರ್ಟ್ ಮಾಡುತ್ತೆ. ಫೈನ್ ಸರ್, ಇದು ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್. ಪರ್ಪಸ್ ಏನು? ಟು ಪ್ರೊವೈಡ್ ಕೊಲ್ಯಾಟ್ರಲ್ ಫ್ರೀ ಲೋನ್ಸ್. ಓಕೆ, ಅಂದ್ರೆ ಅಡಮಾನವಿಲ್ಲದೆ ಲೋನ್ಸ್ ಗಳನ್ನ ಕೊಡ್ತಕ್ಕಂಥದ್ದು, ಎಕಾನಮಿಕ್ ಎಂಪವರ್ಮೆಂಟ್ ಮಾಡ್ತಕ್ಕಂಥದ್ದು ಸ್ವಸಹಾಯ ಗುಂಪುಗಳ ಮುಖಾಂತರ ಮಹಿಳೆಯರಿಗೆ ಅಂತೇಳಿ. ಓಕೆ, ಇದು ನಬಾರ್ಡ್ ಬಗ್ಗೆ ಗೊತ್ತಿರಬೇಕು. ನಬಾರ್ಡ್ ಬಗ್ಗೆ ಕ್ವಶನ್ಸ್ಗಳು ಬರ್ತಾ ಇರುತ್ತೆ. ಯಾವ ಕಾಯ್ದೆ ಮುಖಾಂತರ ಬಂತು ಅಂತ ಕೇಳ್ತಾನೆ, ಯಾವ ಮಿನಿಸ್ಟ್ರಿಯಲ್ ಇದೆ ಅಂತ ಕೇಳ್ತಾನೆ, ಅಂಡ್ ಯಾವಾಗ ನಬಾರ್ಡ್ ಫಾರ್ಮೇಶನ್ ಆಯ್ತು ಅಂತ. ಕಾಯ್ದೆ ಬಂದು 1981 ಗೊತ್ತಿಲ್ಲ ಸ್ನೇಹಿತರೆ. 1981 ನಬಾರ್ಡ್ ಇಸ್ ಅನ್ ಅಪೆಕ್ಸ್ ಬಾಡಿ ಟು ಸೂಪರ್ವೈಸರ್ ಬಾಡಿ ಆಫ್ ಓವರ್ ಸೂಪರ್ವಿಷನ್ ಆಫ್ ರೀಜನಲ್ ರೂರಲ್ ಬ್ಯಾಂಕ್, ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ ಅಂಡ್ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಗಳನ್ನ ಮಾಡ್ತಕ್ಕಂಥದ್ದು. ಓಕೆ, ಸೂಪರ್ವೈಸ್ ಮಾಡ್ತಕ್ಕಂಥದ್ದು. ಅಂಡ್ ಇದು ಬಂದಿದ್ದು, ಜಾರಿಗೆ ಬಂದಿದ್ದು, ಫಾರ್ಮೇಶನ್ ಆಗಿದ್ದು ಈ ಕಾಯ್ದೆ 1981 ಆಗಿರ್ಬೋದು. 12th ಜುಲೈ ಈ ಒಂದ್ಸಲ ಈ ಒಂದು ಮಂತು ಡೇಟ್ ಎಲ್ಲ ಕೇಳ್ತಾನೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಬರ್ತೀನಿ. ಸಹಕಾರಿಗಳು ತಮ್ಮ ಸದಸ್ಯರುಗಳು ಅನುಮೋದಿಸಿದ ನೀತಿಗಳ ಮೂಲಕ ಸುಸ್ಥಿರ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತವೆ ಎಂದು ಯಾವ ತತ್ವ ಹೇಳುತ್ತದೆ? ಸೂಪರ್ ಕ್ವಶನ್. ತತ್ವಗಳ ಬಗ್ಗೆ ಗೊತ್ತಿರಬೇಕು. ನಾನು ನಿಮಗೆ ಥಿಯರಿ ಕ್ಲಾಸ್ ಅಲ್ಲಿ ಹೇಳಿದೀವಿ, 7 ತತ್ವಗಳಿದೆ. ಅದರಲ್ಲಿ ದಿಸ್ ಈಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಥ್ರೂ ಪಾಲಿಸೀಸ್ ಬರೋದು ಕನ್ಸರ್ನ್ಸ್ ಆನ್ ಕಮ್ಯುನಿಟಿ ಅಂತ, ಸಮುದಾಯದ ಬಗ್ಗೆ ಕಾಳಜಿ ತತ್ವ ಅಂತ. ಪ್ರಿನ್ಸಿಪಲ್ ಆಫ್ ಕನ್ಸರ್ನ್ಸ್ ಫಾರ್ ಕಮ್ಯುನಿಟಿ ಅಂತ ನೋಡಿ, ಸಹಕಾರ ಸಾಮಾಜಿಕ ಕಳಕಳಿ. ಕನ್ಸರ್ನ್ಸ್ ಫಾರ್ ಕಮ್ಯುನಿಟಿ ಅಡಿಯಲ್ಲಿ ನಿಮಗೆ ಬರ್ತಕ್ಕಂಥದ್ದು ತಮ್ಮ ಸಮುದಾಯಗಳ ಸುಸ್ಥಿರ ಅಭಿವೃದ್ಧಿಗೆ ತಮ್ಮ ಸದಸ್ಯರು ಒಪ್ಪಿರುವ ನೀತಿ ಅನ್ವಯಗಳ ಕಾರ್ಯನಿರ್ವಹಿಸುತ್ತದೆ ಅಂತ ಹೇಳಿ. ಇದು ಲೇಟೆಸ್ಟ್ ಆಗಿ ಸೇರಿಸ್ತಾರೆ, 7ನೇದು. ಇವೆಲ್ಲ ಪ್ರೀವಿಯಸ್ ವಿಡಿಯೋಗಳಲ್ಲಿ ಮಾಡಿದ್ವಿ, ದಯವಿಟ್ಟು ನೋಡಿ ಸ್ನೇಹಿತರೆ. ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ. ಆನಂದ್ ಮಾದರಿಯನ್ನು ಪುನರಾವರ್ತಿಸುವಲ್ಲಿ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರನ್ನು ಬೆಂಬಲಿಸಿದ ಭಾರತದ ಪ್ರಧಾನಿಯರು. ಸೂಪರ್ ಕ್ವಶನ್. ಇದು ನಮ್ಮ KMF PDF ಅಲ್ಲಿ ಸಿಗುತ್ತೆ ನಿಮ್ಗೆ. ಅದರಲ್ಲಿ ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದೆ, ವರ್ಗೀಸ್ ಕುರಿಯನ್ ಬಗ್ಗೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಹಾಲಿಗೆ ಶ್ರಮಿಸಿದಂತ ಕೃಷ್ಣಪ್ಪನವ್ರ ಬಗ್ಗೆ ಎಲ್ಲ ಕೊಟ್ಟಿದ್ದೀವಿ ಅದರಲ್ಲಿ. ಸೊ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ. ಯಾಕೆ ಅಂತಂದ್ರೆ ಆನಂದ್ ಏನಾಗುತ್ತೆ ಗುಜರಾತ್ ಅಲ್ಲಿ. ಓಕೆ, ವೆರಿ ಇಂಪಾರ್ಟೆಂಟ್. ಆನಂದ್ ಅಂತ ಏನಾಗುತ್ತೆ 1964 ಕುರಿಯನ್ ರವರು ಅಂದಿನ ಪ್ರಧಾನಿಗಳಾದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕೈರಾದ ಆನಂದ್ಗೆ ಭೇಟಿ ನೀಡಿ ಅಮೂಲ್ ಪಶು ಆಹಾರ ಘಟಕವನ್ನು ಉದ್ಘಾಟಿಸ್ತಾರೆ. ಮತ್ತೆ ಹಳೆಯ ಸ್ಥಳೀಯ ಹೈನುಗಾರಿಕೆಯನ್ನು ಸಮಾಲೋಚನೆ ಮಾಡ್ತಾರೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಇದು ಎಲ್ಲಾ ಕಡೆ ಇರಬೇಕು ಅಂತ ಹೇಳ್ತಾರೆ. ಆಗ 1965ರಲ್ಲಿ ಶಾಸ್ತ್ರಿ ಅವರು ಕುರಿಯನ್ ಅವರ ನೇತೃತ್ವದಲ್ಲಿ ಅಮೂಲ್ ಮಾದರಿ ಒಕ್ಕೂಟ ವ್ಯವಸ್ಥೆಯನ್ನು ದೇಶಾದ್ಯಂತ ವಿಸ್ತರಿಸಲು ತೀರ್ಮಾನ ಮಾಡ್ತಾರೆ. ಅದೇ ಕ್ವಶನ್ ಕೇಳೋದು, ಆನಂದ್ ಮಾದರಿ ಅಥವಾ ಅಮೂಲ್ ಮಾದರಿ ಪುನರಾವರ್ತಿಸಿ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರನ್ನು ಬೆಂಬಲಿಸಿದ ಪ್ರಧಾನಿ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಓಕೆ, ಅದು ನೆಕ್ಸ್ಟ್ ಏನಾಗುತ್ತೆ, ಅದರ ಪ್ರತಿಫಲನ ನಮಗೆ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬ್ಯಾಂಕ್ ಬರುತ್ತೆ, ಬೋರ್ಡ್. ಅದರ ನಂತರ ಬೇರೆ ಬೇರೆ ಕಡೆ ಎಲ್ಲ ನಿಮಗೆ ಕೋಆಪರೇಟಿವ್ಸ್ ಗಳು ನಾವು ನೋಡ್ತಾ ಹೋಗ್ಬೋದು. ಸೊ ಕುರಿಯನ್ ಬಗ್ಗೆ ಕೊಟ್ಟಿದ್ದೀನಿ, ಕ್ಷೀರ ಪಿತಾಮಹ ಅಂತ ನೋಡ್ಕೊಳ್ಳಿ. ಇದು ವೆರಿ ಇಂಪಾರ್ಟೆಂಟ್. ನಮ್ಮ PDF ಅಲ್ಲಿ ಸಿಗುತ್ತೆ ನಿಮಗೆ. KMF ವಸ್ತುನಿಷ್ಠಕ್ಕೆ ಮಾಡಿದೀವಿ. ನೆಕ್ಸ್ಟ್, ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಗಳ ಷೇರುಗಳು ಓಕೆ, ಟ್ರಾನ್ಸ್ಫರ್ ಮಾಡಬಹುದಾ, ವರ್ಗಾಯಿಸಬಹುದಾ, ವ್ಯಾಪಾರ ಮಾಡಬಹುದಾ, ವರ್ಗಾಯಿಸಬಹುದಾದ ಅಥವಾ ವ್ಯಾಪಾರ ಮಾಡಲಾಗದ, ಅಥವಾ ವರ್ಗಾಯಿಸಬಹುದಾದ ಅಥವಾ ವ್ಯಾಪಾರ ಮಾಡಲಾಗದ.
ಯಾವ್ದು ಕರೆಕ್ಟು? ಅಂದ್ರೆ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಇರುತ್ತಲ್ಲ ಸರ್, ಒಂದಷ್ಟು ಜನ ಸೇರ್ಕೊಂಡು ಮಾಡಿರ್ತಾರಲ್ಲ, ಒಂದು 10ಕ್ಕಿಂತ ಹೆಚ್ಚು ಜನ ಸೇರ್ಕೊಂಡು ಮಾಡಿರ್ತಾರಲ್ಲ, ಇದನ್ನ ಮಾಡಿದಾಗ ಅಥವಾ ಏನೋ ಈ ಒಂದು ರೈತ ಉತ್ಪಾದಕ ಸಂಸ್ಥೆಗಳನ್ನ ಮಾಡಿರ್ತಾರಲ್ಲ, ಅವರ ಶೇರ್ಗಳನ್ನ ಅವ್ರು ಬಿಟ್ಟು ಹೋದಾಗ ಏನ್ ಮಾಡ್ಬೋದು? ವ್ಯಾಪಾರ ಮಾಡ್ಬಿಟ್ಟು ಹೋಗ್ಬೋದಾ ಅಂತ. ಇಟ್ ಕ್ಯಾನ್ ಬಿ, ಏನ್ ಹೇಳ್ತೀರಾ? ಫಟಾಫಟ್ ಅಂತ ಹೇಳ್ಬೇಕು. ಟ್ರಾನ್ಸ್ಫರಬಲ್, ಟ್ರೇಡಬಲ್? ಇಟ್ ಈಸ್ ಟ್ರೇಡಬಲ್ ಅಲ್ಲ, ಟ್ರಾನ್ಸ್ಫರಬಲ್. ಮೆಂಬರ್ಸ್ ಕ್ಯಾನ್ ಟ್ರಾನ್ಸ್ಫರ್ ದೇರ್ ಶೇರ್, ಬಟ್ ದಿಸ್ ಇಸ್ ರಿಸ್ಟ್ರಿಕ್ಟೆಡ್. ಇದನ್ನ ಅವರು ನಾನ್ ಟ್ರೇಡಬಲ್, ಆಪ್ಷನ್ ಸಿ, ಅಂದ್ರೆ ವರ್ಗಾಯಿಸಬಹುದರ ಮತ್ತು ವ್ಯಾಪಾರ ಮಾಡಲಾಗದ, ಆಪ್ಷನ್ ಸಿ. ಓಕೆ, ನಾನು ಇದ್ರ ಪ್ರಮುಖವಾಗಿ ಹೇಳ್ತೀನಿ. ಒಂದು, ನಿಮಗೆ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ, ನಿಮ್ಗೆ ಗೊತ್ತಿದೆ ಕಂಪನಿ ಆಕ್ಟ್ಸ್ ಮುಖಾಂತರ, ಪ್ರೀವಿಯಸ್ ವಿಡಿಯೋಸ್ ಗಳಲ್ಲಿ ಮಾಡಿದ್ವಿ ನಾವು. ಕಂಪನಿ ಆಕ್ಟ್ ಮುಖಾಂತರ ಸ್ಥಾಪನೆ ಆಗೋದು, ಇದು ಕೋಆಪರೇಟಿವ್ ಸೊಸೈಟಿ ಆಕ್ಟ್ ಮುಖಾಂತರ ಸ್ಥಾಪನೆ ಆಗೋದು. ಇಲ್ಲಿ ಈ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಏನಿದೆ, ಈಗ ಕೋಆಪರೇಟಿವ್ ಸೊಸೈಟಿ ಯಾವ್ದಾದ್ರು ಇಂಡಿವಿಜುವಲ್, ಯಾವ್ದಾದ್ರು ಒಂದು ಜಿಲ್ಲೆ ಅಥವಾ ಒಂದು ಗ್ರಾಮ, ಆ ತರ ಅವರು ಸ್ಥಾಪನೆ ಮಾಡಿರ್ತಾರೆ. ಇಲ್ಲಿ ಏನು ಶೇರ್ಸ್ ಗಳಿರುತ್ತೆ ಮೆಂಬರ್ಸ್, ಇಟ್ ಈಸ್ ನಾನ್ ಟ್ರೇಡಬಲ್. ಇವ್ರದ್ದು ವ್ಯಾಪಾರ ಮಾಡಕ್ಕಾಗಲ್ಲ. ಇವ್ರದ್ದು ಪ್ರೊಡ್ಯೂಸರ್ ಕಂಪನಿದು ನಾನ್ ಟ್ರೇಡಬಲ್, ಬಟ್ ಟ್ರಾನ್ಸ್ಫರ್ ಮಾಡಬಹುದು, ಲಿಮಿಟೆಡ್ ಟು ಮೆಂಬರ್ಸ್ ಅಟ್ ಪಾರ್ ವ್ಯಾಲ್ಯೂ ಅಂತ. ಅಲ್ಲಿನ ಮೆಂಬರ್ಸ್ ಗಳಿಗೆ ಅವರ ಶೇರ್ನ ಟ್ರಾನ್ಸ್ಫರ್ ಮಾಡಬಹುದು. ಬಟ್ ಕೋಆಪರೇಟಿವ್ ಹಂಗಲ್ಲ, ಟ್ರಾನ್ಸ್ಫರ್ ಮಾಡಕ್ಕಾಗಲ್ಲ, ನಾನ್ ಟ್ರೇಡಬಲ್, ಅದು ಗೊತ್ತಿರಬೇಕು. ಓಕೆ, voting rights, 1 member 1 vote, but government and register of cooperative held a veto power. 1 member 1 vote, members not having transaction with the company cannot vote. Okay, it is a real world scenario and it is minimal, limited to statutory requirements. Okay, so ಇಲ್ಲೊಂದಷ್ಟು ನಿಮಗೆ ಡಿಫರೆನ್ಸ್ ಗಳು ಕೊಟ್ಟಿದ್ದೀನಿ. ಓಕೆ, ಅಂಡ್ ಈ ಕೋಆಪರೇಟಿವ್ ಸೊಸೈಟಿ ಅವರ ಬೈಲಾ ಮುಖಾಂತರ ರಿಸ್ಟ್ರಿಕ್ಟ್ ಆಗಿರುತ್ತೆ. ಇವ್ರದ್ದು ಬಾರೋಯಿಂಗ್ ಲಿಮಿಟ್ ಸ್ಪೆಷಲ್ ರೆಸೊಲ್ಯೂಷನ್ ಇನ್ ಜನರಲ್ ಮೀಟಿಂಗ್ ಅಲ್ಲಿ, ಅವರ ಒಂದು ಜನರಲ್ ಸಾಮಾನ್ಯ ಸಭೆಯಲ್ಲಿ ಕೂತ್ಕೊಂಡು ಸ್ಪೆಷಲ್ ರೆಸೊಲ್ಯೂಷನ್ ಮುಖಾಂತರ ಅದನ್ನ ನೋಡ್ಕೋತಾರೆ. ಓಕೆ, ಸೊ ಇವೆಲ್ಲ ಗೊತ್ತಿರಲಿ ಸ್ನೇಹಿತರೆ. ನೆಕ್ಸ್ಟ್ ಬರ್ತೇನೆ. ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮ ಏನಿದೆ, ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಯಾವ ವರ್ಷದಲ್ಲಿ ಸಂಸತ್ತಿನ ಕಾಯ್ದೆ ಮುಖಾಂತರ ಬಂತು? ಕಾಯ್ದೆ ಕೇಳಿದ್ದಾನೆ. ದಿಸ್ ಇಸ್ ಅಲ್ಟಿಮೇಟ್ ಕ್ವಶನ್. ನಾನು ನಿಮ್ಗೆ NCDC ಬಗ್ಗೆ ತುಂಬಾ ಸಲ ಹೇಳಿದ್ದೀನಿ. ಕೋಆಪರೇಟಿವ್ ಅಲ್ಲೂ ಮಾಡಿದೀವಿ ನಾವು, ಡೈರಿಗಳಲ್ಲೂ ವಿಡಿಯೋಗಳಲ್ಲೂ ಮಾಡಿದೀವಿ. ಇದು 1963 ಮಾರ್ಚ್ 14. ಓಕೆ, ಕೋಆಪರೇಟಿವ್ ಆಕ್ಟ್ ಆಫ್ ಪಾರ್ಲಿಮೆಂಟ್, ಅಂದ್ರೆ ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಕ್ಟ್ ಮುಖಾಂತರ ತರ್ತಕ್ಕಂಥದ್ದು 1993. ನೆಕ್ಸ್ಟ್, ಉತ್ಪಾದಕ ಕಂಪನಿಯ ಹೆಸರು ಡ್ಯಾಶ್ ಪದಗಳಿಂದ ಕೊನೆಗೊಳ್ಳಬೇಕು. ಯಾವುದು ಸರ್? ಹೆಂಗಿರ್ಬೇಕು? ಪ್ರೊಡ್ಯೂಸರ್ ಕಂಪನಿ, ಪ್ರೈವೇಟ್ ಕಂಪನಿ ಲಿಮಿಟೆಡ್ ಇರುತ್ತಾ? ಅಲ್ಲ, ಇಟ್ ಈಸ್ ಪ್ರೊಡ್ಯೂಸರ್ ಲಿಮಿಟೆಡ್ ಕಂಪನಿ ಅಂತ ಇರುತ್ತಾ? ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ ಅಂತ ಇರುತ್ತಾ? ನೋಡಿ, ಲಿಮಿಟೆಡ್ ಯಾವಾಗ ಲಾಸ್ಟ್ ಅಲ್ಲಿ ಇರಬೇಕು. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಉತ್ಪಾದನಾ ಕಂಪನಿ ಲಿಮಿಟೆಡ್ ಅಂತ. ಇಟ್ ಈಸ್ ನಾಟ್ ಪ್ರೈವೇಟ್ ಲಿಮಿಟೆಡ್. ಓಕೆ, ಪ್ರೈವೇಟ್ ಅಂದ್ರೂ ಯಾರೋ ಒಬ್ರು, ಇಲ್ಲಿ ಎಷ್ಟೊಂದು ಜನ ಸೇರ್ ಮಾಡಿರ್ತಾರೆ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಪ್ರೈವೇಟ್ ಇರಲ್ಲ. ಸೊ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ನೋಡಿ, ಪ್ರೈವೇಟ್ ಇದೆ ಗಾನ್ ಕೇಸು, ಇಲ್ಲೂ ಪ್ರೈವೇಟ್ ಇದೆ ಗಾನ್ ಕೇಸು. ಇಲ್ಲಿ ಲಿಮಿಟೆಡ್ ಅಂದ್ರೆ ಕೊನೆಯಲ್ಲಿ ಇರಬೇಕು. ಸೊ ಆಪ್ಷನ್ 3. ವಿಶ್ವದ ಜನಸಂಖ್ಯೆ ಎಷ್ಟು ಭಾಗವು ಸಹಕಾರ ಸಂಘಗಳ ಭಾಗವಿದೆ? ಅಲ್ಟಿಮೇಟ್ ಕ್ವಶನ್. ನೀವು ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಿಯನ್ಸ್ ವೆಬ್ಸೈಟ್ ಗಳಿಗೆ ಹೋದ್ರೆ ಈ ತರದೆಲ್ಲ ಅಲ್ಲಿ ಕೊಟ್ಟಿದ್ದಾನೆ. ಓಕೆ, ಇಲ್ಲಿ ಇದ್ರಲ್ಲಿ 2 ಕ್ವಶನ್ ಬರುತ್ತೆ. ಇದು ನೋಡಿ, ವಿಶ್ವದ ಜನಸಂಖ್ಯೆ ಎಷ್ಟು ಭಾಗ ಅಂತ ಕೇಳಿದಾನೆ. 12% ಇನ್ನೊಂದು 10% ಬರುತ್ತೆ. 12% ವಿಶ್ವದಲ್ಲಿ ಏನ್ ಕೆಲಸ ಮಾಡ್ತಾ ಇದಾರಲ್ಲ, ಅದ್ರಲ್ಲಿ 12% ಕೋಆಪರೇಟಿವ್ ಅಲ್ಲಿ ಇದ್ದಾರೆ ಅಂತ ಹೇಳುತ್ತೆ. ಇನ್ನೊಂದು ನಿಮ್ಗೆ 10% ಆಫ್ ದ ವರ್ಲ್ಡ್ ಎಂಪ್ಲಾಯ್ಡ್ ಪಾಪ್ಯುಲೇಷನ್. ಅಂದ್ರೆ ಇದಕ್ಕೆ ಏನ್ ಡಿಫರೆನ್ಸ್ ಅಂದ್ರೆ 12% ಬಂದು ಕೆಲಸ ಮಾಡೋರು ಕೋಆಪರೇಟಿವ್ ಅಲ್ಲಿ. ಈಗ 100 ಜನ ಇದ್ರೆ ಅದ್ರಲ್ಲಿ 12% ಕೋಆಪರೇಟಿವ್ ಕೆಲಸ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಈಗ ಇಲ್ಲಿ ಏನಿದೆ, ವರ್ಲ್ಡ್ಸ್ ಎಂಪ್ಲಾಯ್ಡ್ ಪಾಪ್ಯುಲೇಷನ್ ಅಂದ್ರೆ ಈಗ 1000 ಜನ ಇದ್ದಾರೆ, ಅದರಲ್ಲಿ 100 ಜನ ಕೆಲಸ ಮಾಡ್ತಾರೆ. ಕೆಲಸ ಮಾಡೋರಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಬೇಡ, 100 ಜನ ಇದ್ದಾರೆ ಅಂತ ಇಟ್ಕೊಳ್ಳಿ, 10 ಜನ ಕೆಲಸ ಮಾಡೋದ್ರಲ್ಲಿ ಒಬ್ಬ 10% ಅಂದ್ರೆ ಕೆಲಸ ಮಾಡೋರಲ್ಲಿ ಕೋಆಪರೇಟಿವ್ ಅಲ್ಲಿ ಎಷ್ಟು ಅಂತ ಕೇಳಿರೋದು. ಇದು ಇಲ್ಲಿ ಬರೀ ಪಾಪ್ಯುಲೇಷನ್ ಕೇಳಿರೋದು. ಈಗ ಇದಕ್ಕೂ ಕ್ವಶನ್ಸ್ ಬಂದಿದೆ ಎಕ್ಸಾಮ್ ಅಲ್ಲಿ. ಈಗ ನೋಡಿ, ಇಲ್ಲಿ ವಿಶ್ವದ ಜನಸಂಖ್ಯೆ ಎಷ್ಟು ಭಾಗವು ಸಹಕಾರ ಸಂಘಗಳ ಭಾಗವಾಗಿದೆ ಅಂದ್ರೆ 12%. ಅದೇ ಈ ಕ್ವಶನ್ ನ ಹಿಂಗ್ ಕೇಳಿದ್ರೆ, ಜಗತ್ತಿನಲ್ಲಿ ಸಹಕಾರ ಸಂಘಗಳ ಮೂಲಕ ಉದ್ಯೋಗದಲ್ಲಿರೋ ಜನಸಂಖ್ಯೆ ಅಂದ್ರೆ ಕೋಆಪರೇಟಿವ್ ಸಂಘಗಳ ಮೂಲಕ ಎಂಪ್ಲಾಯ್ಡ್ ಪಾಪ್ಯುಲೇಷನ್ ಅಂತ ಕೇಳಿದ್ರೆ ಮಾತ್ರ ನೀವು 10% ಹಾಕ್ಬೇಕು. ಇದು ಎಂಪ್ಲಾಯ್ಡ್ ಪಾಪ್ಯುಲೇಷನ್. ಇದು ಜಸ್ಟ್ ವಿಶ್ವದ ಜನಸಂಖ್ಯೆ ಎಷ್ಟು ಭಾಗ ಅಂತ ಕೇಳಿದ್ರೆ 12%. ಅರ್ಥ ಆಗ್ತಿದೆಯಲ್ಲ? ಸಿಂಪಲ್ ಸರ್, ಒಂದೇ ಮಾತಲ್ಲಿ ಹೇಳ್ತೀನಿ ನೋಡಿ. ಎಂಪ್ಲಾಯ್ಡ್ ಪಾಪ್ಯುಲೇಷನ್ ಅಂದ್ರೆ ಏನು? ಈಗ 100 ಜನ ಇರ್ತಾರೆ. 100 ಜನ, ಈಗ ಒಂದ್ ಹಳ್ಳಿ ಅಂತ ಇಟ್ಕೊಳ್ಳಿ, ಒಂದ್ ಹಳ್ಳಿಲಿ 100 ಜನ ಇದ್ದಾರೆ ಅಂತ ಇಟ್ಕೊಳ್ಳಿ. ಓಕೆ, ಅದರಲ್ಲಿ
ಒಂದು 50 ಜನ ಕೆಲಸ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಕೆಲಸ ಮಾಡ್ತಾರೆ. ಈಗ ಇದರಲ್ಲಿ 100 ಜನದಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ಅನ್ನೋದು ಬೇಕಾಗಿಲ್ಲ. ಎಷ್ಟು ಜನ ಕೋಆಪರೇಟಿವ್ ಕೆಲಸ ಮಾಡ್ತಾರೆ ಅಂದ್ರೆ 10 ಜನ ಅಂತ ಹೇಳ್ತೀವಿ, 12%, 12 ಜನ ಅಂತ ಹೇಳ್ತೀವಿ. ಅದೇ ಕೆಲಸ ಮಾಡೋದ್ರಲ್ಲಿ ಉದ್ಯೋಗದಲ್ಲಿರೋ ಜನಸಂಖ್ಯೆ ಪ್ರಮಾಣ ಅಂದಾಗ 50ರಲ್ಲಿ 10% ಅಂದ್ರೆ 5 ಜನ ಅಂತ ಕರಿತೀವಿ. ಸೊ ಕೋಆಪರೇಟಿವ್ ಇರತಕ್ಕಂಥ ಟೋಟಲ್ 12 ಜನ, ಕೆಲಸ ಮಾಡೋದ್ರಲ್ಲಿ ತಗೊಂಡಾಗ 5 ಜನ, ಆತರ. ಓಕೆ, ತುಂಬಾ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಈ ಕೆಳಗಿನಲ್ಲಿ ಯಾವುದು ನಬಾರ್ಡ್ನ ಕಾರ್ಯವಲ್ಲ? ಸಿಂಪಲ್ ಕ್ವಶನ್. ನಬಾರ್ಡ್ ನಾನು ನಿಮಗೆ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳಿದೆ, ಇಟ್ ಈಸ್ ಎ ಅಪೆಕ್ಸ್ ಬಾಡಿ, ಸೂಪರ್ವೈಸ್ ಮಾಡುತ್ತೆ, ಪ್ರಮೋಟ್ ಮಾಡುತ್ತೆ. ಬ್ಯಾಂಕುಗಳ ಸ್ವಸಹಾಯ ಸಂಘದ ಬಗ್ಗೆ ಈಗ ತರ ನೋಡಿದ್ವಿ, ಇದಂತೂ ಅದರ ಕಾರ್ಯ ಹೌದು ಅಲ್ವಾ ಸರ್? ಉತ್ತೇಜನ ಕೊಡ್ತಕ್ಕಂಥದ್ದು, ಪರ್ಯಾಯ ಸಾಲ ವಿತರಣಾ ಕಾರ್ಯವಿಧಾನ ಬೆಂಬಲಿಸೋದು, ಹೌದು. ಆಲ್ಟರ್ನೇಟಿವ್ ಏನಾದ್ರು ಕೊಡಬಹುದ ಸಾಲಗಳು ಅದ್ರ ಬಗ್ಗೆ ಬೆಂಬಲಿಸುತ್ತೆ. ಸ್ವಸಹಾಯ ಗುಂಪುಗಳು ಸರ್ಕಾರದ ನೋಂದಣಿ ಕೆಲಸ ಮಾಡಲ್ಲ. ದಿಸ್ ಇಸ್ ದ ರಾಂಗ್ ಆನ್ಸರ್. ನಮ್ಗೆ ಯಾವ್ದು ರಾಂಗ್ ಆನ್ಸರ್ ಅಂತ ಕೇಳಿದ್ದಾನೆ, ಆಗಾಗ ಆಪ್ಷನ್ ಸಿ. ಅಂದ್ರೆ ರಿಜಿಸ್ಟ್ರೇಷನ್ ಮಾಡೋ ಕೆಲಸ ಅಲ್ಲ. ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಬಂದಿಗೆ ರೂರಲ್ ಡೆವಲಪ್ಮೆಂಟ್ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ. ಸೊ ಅದಲ್ಲ. ಸ್ವಸಹಾಯ ಗುಂಪು ಬ್ಯಾಂಕ್ ಸಂಪರ್ಕದ ಈಗ ತರ ನೋಡಿದ್ವಿ, ಪ್ರೋಗ್ರೆಸ್ SHG ಬ್ಯಾಂಕ್ ಲಿಂಕೇಜ್ ಪ್ರೋಗ್ರಾಮ್ ಮಾಡುತ್ತೆ, ಹೌದು. ಇವೆಲ್ಲ ಕರೆಕ್ಟ್. ಆಪ್ಷನ್ 3 ತಪ್ಪು. ಅದಕ್ಕೆ ನಮ್ಗೆ ಇಲ್ಲಿ ನಾಟ್ ಎ ಫಂಕ್ಷನ್ ಆಫ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಫೈನ್ ಸರ್. ನೆಕ್ಸ್ಟ್ ಬರ್ತೀನಿ. ಈ ಕೆಳಗಿನ ಯಾವ ಸಂಸ್ಥೆಯನ್ನು ಲೇವಾದೇವಿಗಾರರಿಂದ ರೈತರ ಶೋಷಣೆ ನಿಲ್ಲಿಸಲು ರಚಿಸಲಾಗಿಲ್ಲ? ನೆಗೆಟಿವ್ ಸ್ಟೇಟ್ಮೆಂಟ್. ಓಕೆ, ಅಂದ್ರೆ ನಾವು ಏನಕ್ಕೆ ತಂದ್ವಿಯಪ್ಪ? ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಸ್ನೇಹಿತರೆ, ರೀಜನಲ್ ರೂರಲ್ ಬ್ಯಾಂಕ್ ತಂದ್ವಿ. ಯಾಕೆ? ಗ್ರಾಮೀಣಾಭಿವೃದ್ಧಿ ಬ್ಯಾಂಕು ರೈತರಿಗೆ ಲೇವಾದೇವಿಗಳಲ್ಲಿ ಇದು ಮಾಡ್ತಿರ್ತದೆ. ಮತ್ತೆ ಪ್ಯಾಕ್ಸ್ ತಂದ್ವಿ, ಕೋಆಪರೇಟಿವ್ ಸೊಸೈಟಿಗಳನ್ನ ತಂದ್ವಿ. ನಬಾರ್ಡ್ ಬಂದು ಸಾಲ ಕೊಡ್ತಕ್ಕಂಥದ್ದು, ಗ್ರಾಮೀಣ ಬ್ಯಾಂಕು, ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸು. ಬಟ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಅಲ್ಲ. ರಫ್ತು ಆಮದು ಮಾಡೋದು, ರಫ್ತು ಆಮದು ಮಾಡಕ್ಕೆ ಕೆಲಸ. ಇವೆಲ್ಲ ರೈತರೀಗ ಶೋಷಣೆಯನ್ನು ಲೇವಾದೇವಿನ ತಪ್ಪಿಸಲು ಅವರಿಗೆ ಕ್ರೆಡಿಟ್ ಸಹಾಯ ಕೊಡಲು ತಂದಿರ್ತಕ್ಕಂಥದ್ದು ನಮ್ಮ ಒಂದು ಡೌನ್ ಲೆವೆಲ್ ಅಲ್ಲಿ, ಬ್ಲಾಕ್ ಲೆವೆಲ್ ಅಲ್ಲಿ, ಅಲ್ವಾ ಸರ್? ಸೊ ರಫ್ತು ಆಮದು ಬ್ಯಾಂಕು ಬರೀ ರಫ್ತು ಆಮದು ಮಾಡಕ್ಕೆ ಹೊರ ದೇಶಕ್ಕೆ ಮಾತ್ರ ಹೆಲ್ಪ್ ಮಾಡೋದು. ಇನ್ನು ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಬಗ್ಗೆ ಕೇಳ್ತಾನೆ, ಹಾಗಾಗಿ ಕೊಟ್ಟಿದ್ದೀನಿ. 1982ರಲ್ಲಿ ಅದನ್ನ ಒಂದು ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಆಕ್ಟ್ ನ ತರ್ತೀವಿ. ಅಂದ್ರೆ 1981ರಲ್ಲಿ ಕಾಯ್ದೆ ಬರೋದು, ಇಂಪ್ಲಿಮೆಂಟೇಷನ್ ಆಗೋದು 1982. ಹೆಡ್ ಕ್ವಾರ್ಟರ್ಸ್ ಮುಂಬೈಲಿದೆ. ಓಕೆ, ನೆಕ್ಸ್ಟ್ ಬರ್ತೀವಿ. ಬಹುರಾಜ್ಯ ಸಹಕಾರ ಸಂಘ ಕಾಯ್ದೆ 2002. ಕಣ್ಮುಚ್ಕೊಂಡು ಟಿಕ್ ಹಾಕಿ. ನೋಡಿದ ತಕ್ಷಣ ಹೇಳ್ಬಿಡ್ಬೋದು ಸರ್ ಇವೆಲ್ಲ ಮಾಡಿದೀವಿ ಸರ್, ವೆರಿ ಇಂಪಾರ್ಟೆಂಟ್. ಫಸ್ಟ್ ಹಳೇದೊಂದಿದೆ 1984, ಅದು ಗೊತ್ತಿರಬೇಕು. ಅದನ್ನ ತಿದ್ದುಪಡಿ ಕಾಯ್ದೆ ಮಾಡಿ ನಾವು ಮಾದರಿ ಒಂದು ಇದಕ್ಕೆ ತಂದಿರತಕ್ಕಂಥದ್ದು ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಆಕ್ಟ್ 2002. ಓಕೆ, ಫೈನ್ ಸರ್. ನೆಕ್ಸ್ಟ್ ಬರ್ತೇನೆ. ಪ್ರಾಥಮಿಕ ಕೃಷಿ ಕ್ರೆಡಿಟ್ ಸೊಸೈಟಿ ಏನಿದೆ, ಯಾವ ಸಾಮಾನ್ಯ ನ್ಯಾಯವ್ಯಾಪ್ತಿಯ ಪ್ರದೇಶ ಯಾವುದು? ಹೇಳಬಹುದು ಸರ್, ಪ್ಯಾಕ್ಸ್. ಇಟ್ ಈಸ್ ಇನ್ ಹಳ್ಳಿ ಲೆವೆಲ್ಲು, ಹಳ್ಳಿಯ ವಿಲೇಜ್ ಲೆವೆಲ್ ಇದೆಯಾ? ಇದೆ ಸರ್, ಇದೆ. ಗ್ರಾಮ. ಬ್ಲಾಕ್ ಇಸ್ ಡಿಫ್ರೆಂಟ್. ತುಂಬಾ ಜನ ಇಲ್ಲಿ ಬ್ಲಾಕ್ ಅಂತ ಹಾಕ್ತಿರ, ತಪ್ಪು ಸರ್. ತಹಶೀಲ್ ಬೇರೆ, ಡಿಸ್ಟ್ರಿಕ್ಟ್ ಬೇರೆ. ಇದು ಬಂದು ಗ್ರಾಮದ ಲೆವೆಲ್ ಅಲ್ಲಿ ಇರುತ್ತೆ. ಬ್ಲಾಕ್ ಅಂದ್ರೆ ಗ್ರಾಮಕ್ಕಿಂತ ನೀವು ಚಿಕ್ಕದು. ನಾವು ಒಂದು ಬ್ಲಾಕ್ ಅಂತ ಮಾಡ್ತೀವಿ. ಅಂದ್ರೆ ಒಂದು ಹಿಂದುಳಿದ ಒಂದು ಏರಿಯಾ ಅಂತ ಇರುತ್ತೆ. ಆ ಒಂದು ಇದರಲ್ಲಿ ಗ್ರಾಮಗಳ ಗುಂಪುಗಳು ಬೇರೆ, ಒಂದು ಹಿಂದುಳಿದ ಏರಿಯಾ ಅಂತ ಬೇರೆ ಇರುತ್ತೆ. ಸೊ ಆತರ ನಾವು ಇದನ್ನ ಲ್ಯಾಂಪ್ಸ್ ಬರುತ್ತೆ, ಲ್ಯಾಂಪ್ಸ್ ಗಳನ್ನು ಬ್ಲಾಕ್ ಲೆವೆಲ್ ಅಲ್ಲಿ ಮಾಡ್ತೀವಿ. ಲಾರ್ಜ್ ಆದಿವಾಸಿ ಬರುತ್ತಲ್ಲ ಅದು. ಓಕೆ, ನೆಕ್ಸ್ಟ್. ಅತಿ ಹೆಚ್ಚು ಕಬ್ಬು ಬೆಳೆಗಾರರ ಸಹಕಾರ ಸಂಘಗಳು ಕಂಡು ಬರೋದು ಯಾವ ರಾಜ್ಯದಲ್ಲಿ? ಸಂಘ ಅಂತ ಕೇಳಿದಾನೆ. ಶುಗರ್ ಕೆನ್ ಕೋಆಪರೇಟಿವ್. ಅದೇ ಅತಿ ಹೆಚ್ಚು ಶುಗರ್ ಪ್ರೊಡ್ಯೂಸ್ ಮಾಡೋದು ಎಲ್ಲಿ ಅಂತ ಕೇಳಿಲ್ಲ. ಪ್ರೊಡ್ಯೂಸ್ ಬಂದು UP, ಸಂಘ ಇರೋದು ಮಹಾರಾಷ್ಟ್ರ. ಪ್ರೊಡ್ಯೂಸ್ ಮಾಡೋದು UP, ಉತ್ತರ ಪ್ರದೇಶ. ಸೊ ಲಾರ್ಜೆಸ್ಟ್ ಶುಗರ್ ಪ್ರೊಡ್ಯೂಸಿಂಗ್ ಸ್ಟೇಟ್ ಬಂದು ಉತ್ತರ ಪ್ರದೇಶ, ಆಮೇಲೆ ಮಹಾರಾಷ್ಟ್ರ, ಆಮೇಲೆ ಕರ್ನಾಟಕ. ಅದೇ ಸಂಘ ಅಂತ ಬಂದು ಹೈಯೆಸ್ಟ್ ನಂಬರ್ ಆಫ್ ಶುಗರ್ ಕೆನ್ ಕೋಆಪರೇಟಿವ್ ಇರೋದು ಮಹಾರಾಷ್ಟ್ರ. ಸೊ ಅದು ಗೊತ್ತಿರಲಿ. ನೆಕ್ಸ್ಟ್, ಆಪರೇಷನ್ ಫ್ಲಡ್ ಯಾವಾಗ ಲಾಂಚ್ ಆಯ್ತು? ಎಸ್, KMF. ನೋಡೋಣ, KMF ಒಂದು ಥಿಯರಿ ಕ್ಲಾಸ್ ಮಾಡೋಣ ಸ್ನೇಹಿತರೆ. ಆದ್ರೆ PDF ಆಲ್ರೆಡಿ ನಾವು ಪ್ರೊವೈಡ್ ಮಾಡಿದೀವಿ, ಅದ್ರಲ್ಲಿ ನೋಡಬಹುದು. ಆಪರೇಷನ್ ಫ್ಲಡ್ ಸ್ಟಾರ್ಟ್ ಆಗುತ್ತೆ 1970. ಆಪ್ಷನ್ ಸಿ. ಅದು 3 ರೀತಿ ಆಗುತ್ತೆ, ಫೇಸ್ 1, ಫೇಸ್ 2, ಫೇಸ್ 3 ಅಂತ ಗೊತ್ತಿರಬೇಕು. 1917, 1980 ಫೇಸ್ 1. ಓಕೆ, ನೆಕ್ಸ್ಟ್. ಸಹಕಾರಿ ಸಂಸ್ಥೆಗಳು ಡ್ಯಾಶ್ ಮೌಲ್ಯಗಳನ್ನು ಆಧರಿಸಿವೆ? ಸ್ವತಂತ್ರನಾ? ಅಲ್ಲ. ಅಸಮಾನತೆ. ಒಂದೇ ಹೇಳ್ಬೇಕಿಲ್ಲಿ. ಸ್ವತಂತ್ರ ಹೌದು ಸರ್, ಅಸಮಾನತೆ ಅಂತ ಇರಲ್ಲ. ಶಾಂತಿ, ಒಗ್ಗಟ್ಟು, ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಮೆಂಬರ್ ಸೇರಿ ಮಾಡಿರೋದು. ಸೊ ಒಗ್ಗಟ್ಟು, ಸಾಲಿಡರಿಟಿ ಇಸ್ ದ ರೈಟ್ ಆನ್ಸರ್. ಯಾವ ಮೌಲ್ಯ ಸರ್? ಒಗ್ಗಟ್ಟು. ಸಹಕಾರ ಸಂಸ್ಥೆಗಳ ತತ್ವಗಳು ಡ್ಯಾಶ್ ಅನ್ನು ಒಳಗೊಂಡಿಲ್ಲ. ನೆಗೆಟಿವ್ ಸ್ಟೇಟ್ಮೆಂಟ್. ಹೇಳ್ತೀರಾ? ಯಾವುದು? ಒಬ್ಬ ಸದಸ್ಯ ಒಂದು ಮತ. ನಾನು ಆಲ್ರೆಡಿ ತೋರಿಸ್ತೇನೆ ನಿಮಗೆ. ಒಂದು ಪ್ರಜಾಸತ್ತಾತ್ಮಕ, ಹೌದು. ಡೆಮೋಕ್ರಟಿಕಲ್, ಪ್ರಜಾಸತ್ತಾತ್ಮಕವಾಗಿರುತ್ತೆ, ಹೌದು. ಅದು ನಮ್ಮ ಒಂದು ತತ್ವದಲ್ಲೇ ಇದೆ, ಓದಿದೀವಿ.
ಶಿಕ್ಷಣದ ಪ್ರಚಾರ ಮಾಡುತ್ತೆ. ಬಂಡವಾಳದ ಮೇಲೆ ಅನಿಯಮಿತ ಬಡ್ಡಿ ಅಂದ್ರೆ ಇಂಟ್ರೆಸ್ಟ್ ರೇಟ್ಸ್ ಅನ್ಲಿಮಿಟೆಡ್ ಅಲ್ಲ. ಕೋಪರೇಟಿವ್ ಇರೋದು ಸಹಕಾರ ಸಂಸ್ಥೆಗಳು ಇರೋದಕ್ಕೆ ಲಿಮಿಟೆಡ್, ಕಮ್ಮಿ ಬಡ್ಡಿ 0% ಕೊಡಬೇಕು ಅಂತ. ಸೊ ಹಂಗಾಗಿ ದಿಸ್ ಇಸ್ ರಾಂಗ್. ಅನಿಯಮಿತ ಬಡ್ಡಿ ಏನ್ ಬೇಕಾಬಿಟ್ಟಿ ಬಡ್ಡಿ ಹಾಕ್ಬೇಕು ಅಂತನಾ? ಇಲ್ಲ, ತಪ್ಪು. ನಮ್ಗೆ ಕೇಳಿರೋದು ನೆಗೆಟಿವ್ ಸ್ಟೇಟ್ಮೆಂಟ್, ಯಾವುದಲ್ಲ ಅಂತ. ಸೊ ಆಪ್ಷನ್ ಡಿ ಅಲ್ಲ. ರೈತ ಉತ್ಪಾದಕ ಸಂಸ್ಥೆಗಳನ್ನು ಡ್ಯಾಶ್ ಅನ್ನು ನೋಂದಾಯಿಸಲಾಗುವುದಿಲ್ಲ. ಈಗ ತರ ಹೇಳಿದೆ, ಕಂಪನಿ ಆಕ್ಟ್ಸ್ ಮುಖಾಂತರ ನೋಂದಣಿ ಮಾಡಬಹುದು, ಅಥವಾ ಒಂದಷ್ಟು ಜನ ಸೇರಿ ಪರಸ್ಪರ ಸಹಕಾರ ಸಂಘಗಳು ಅಂದ್ರೆ ಮ್ಯೂಚುವಲ್ ಏಡೆಡ್ ಮಾಡಬಹುದು, ಕಂಪನೀಸ್ ಮಾಡಬಹುದು, ಕೋಪರೇಟಿವ್ಸ್ ಮಾಡಬಹುದು, ಸೊಸೈಟಿ ಸಂಘಗಳು ಮತ್ತು ಟ್ರಸ್ಟ್ ಗಳಾಗಿ ಮಾಡಕ್ಕಾಗಲ್ಲ. ಫಾರ್ಮರ್ ಪ್ರೊಡ್ಯೂಸರ್ FPO ಗಳನ್ನ ಸಂಘಗಳು ಮತ್ತು ಟ್ರಸ್ಟ್ ಗಳಾಗಿ ಮಾಡಕ್ಕಾಗಲ್ಲ. ಓಕೆ, ಇದನ್ನೆಲ್ಲ ಮಾಡಬಹುದು, ಇದನ್ನ ಮಾಡಕ್ಕಾಗಲ್ಲ. ಸೊ ಹಂಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇತರ ಸಂಸ್ಥೆಗಳಿಗಿಂತ ಭಿನ್ನವಾಗಿ ಸಹಕಾರ ಸಂಸ್ಥೆಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಎಂತ ಕರಿತೀವಿ ಸಹಕಾರ ಸಂಸ್ಥೆಗಳನ್ನ? ಹೇಳ್ತೀರಾ ಸ್ನೇಹಿತರೆ? ಗೌರ್ಮೆಂಟ್ ಆರ್ಗನೈಸೇಷನ್ ಅಂತ ಕರಿತೀವ, ಇನ್ವೆಸ್ಟರ್ ಓನ್ಡ್ ಆರ್ಗನೈಸೇಷನ್ ಅಂತ ಕರಿತೀವ, ಮೆಂಬರ್ ಓನ್ಡ್, ಹೌದು, ಸದಸ್ಯರುಗಳು ಒಡೆತನದ ಸಂಸ್ಥೆಗಳು. ಎಸ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್, ವೈಕುಂಠ ಮೆಹ್ತಾ ರಾಷ್ಟ್ರೀಯ ಸಹಕಾರ ಸಂಸ್ಥೆ ನಿರ್ವಹಣೆಯನ್ನು ಡ್ಯಾಶ್ ನಲ್ಲಿ ಸ್ಥಾಪಿಸಲಾಯಿತು. ವೈಕುಂಠ ಮೆಹ್ತಾ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಟ್ರೈನಿಂಗ್ ಎಲ್ಲ ಕೊಡೋಕೋಸ್ಕರ ಇದನ್ನು ಸ್ಥಾಪನೆ ಮಾಡಿರೋದು ಹೈದರಾಬಾದ್ ಅಲ್ಲ, ಪೂನಾದಲ್ಲಿ. ಯಾವಾಗ ಆಯ್ತು ಹೇಳ್ತೀರಾ? ಎಸ್, ಎನಿಬಡಿ? 1967 ಅಥವಾ 64 ಅಂತ ಕೊಟ್ಟಿರ್ತಾನೆ. ಓಕೆ, ಪುನಾ ಮಹಾರಾಷ್ಟ್ರದಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದು. ಇದು ನಮ್ಮ NCTT ಬರುತ್ತೆ, ನ್ಯಾಷನಲ್ ಕೌನ್ಸಿಲ್ ಆಫ್ ಕೋಆಪರೇಟಿವ್ ಟ್ರೈನಿಂಗ್ ನಡೀಲಿ, ಟ್ರೈನಿಂಗ್ ಕೊಡೋಕೋಸ್ಕರ. ಪರ್ಪಸ್ ಏನು? ಇಟ್ ಆಕ್ಟ್ಸ್ ಆಸ್ ಅನ್ ಅಪೆಕ್ಸ್ ಸೆಂಟರ್ ಫಾರ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್, ರಿಸರ್ಚ್, ಕನ್ಸಲ್ಟೆನ್ಸಿ ತರ ಕೆಲಸ ಮಾಡುತ್ತೆ ವೈಕುಂಠ ಮೆಹ್ತಾ. ಓಕೆ, ಹೇಳಿದ್ರೆ ಎಕ್ಸಾಮ್ ಅಲ್ಲಿ DCC ಬ್ಯಾಂಕ್ ಅಲ್ಲಿ ತುಂಬಾ ಸಲ ಬಂದಿದೆ ಈ ಕ್ವಶನ್ ಸ್ನೇಹಿತರೆ. ಫೈನ್ ಸರ್, ನೆಕ್ಸ್ಟ್ ಹೋಗೋಣ. ರಾಜ್ಯ ಸಹಕಾರ ಬ್ಯಾಂಕ್ ಮತ್ತು ಪ್ರಾಥಮಿಕ ಸಹಕಾರ ಸಂಘದ ಕೊಂಡಿಯಾಗಿ ಯಾವ ಸಹಕಾರ ಬ್ಯಾಂಕ್ ಕಾರ್ಯನಿರ್ವಹಿಸುತ್ತದೆ? ಸಿಂಪಲ್ ಸರ್, ಇಲ್ಲಿ ಪ್ರೈಮರಿ ಅಂದ್ರೆ ಪ್ಯಾಕ್ಸ್ ಅಂತ ಕರಿತೀವಿ, ಪ್ರಾಥಮಿಕ ಪತ್ತಿನ ಸಹಕಾರ ಸಂಘ. ಅದ್ರ ಮೇಲೆ ನಮ್ಗೆ ಏನ್ ಬರುತ್ತೆ? ಮೇಲ್ಗಡೆ ಸ್ಟೇಟ್ ಲೆವೆಲ್ ಬರುತ್ತೆ, ಇದ್ರ ಮೇಲೆ ಡಿಸ್ಟ್ರಿಕ್ಟ್ ಲೆವೆಲ್ ಬರುತ್ತೆ, ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಬರುತ್ತೆ. ಇದೆಯಾ? ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಇದೆ, ಆಪ್ಷನ್ ಸಿ. ಓಕೆ, ಮಧ್ಯದಲ್ಲಿ ಯಾರಿರುತ್ತೆ ಅಂತ. ದೊಡ್ಡ ಪ್ರದೇಶ ವಿವಿಧೋದ್ದೇಶ ಸಹಕಾರ ಸಂಘಗಳು ಲ್ಯಾಂಪ್ಸ್ಗಳು ಎಲ್ಲಿ ನಿರ್ವಹಿಸ್ತದೆ ನೋಡಿ, ಅದನ್ನ ಹೇಳಿದ್ ನಿಮ್ಗೆ ಸ್ನೇಹಿತರೆ. ಆಪರೇಟೆಡ್ ಅಟ್, ಇಟ್ ಈಸ್ ಎ ಬ್ಲಾಕ್ ಲೆವೆಲ್ ಅಲ್ಲಿ ಕೆಲಸ ಮಾಡತಕ್ಕಂಥದ್ದು. ಬ್ಲಾಕ್ ಲೆವೆಲ್ ಅಲ್ಲಿ ಲ್ಯಾಂಪ್ಸ್ಗಳು ಕೆಲಸ ಮಾಡ್ತಾರೆ. ಲಾರ್ಜ್ ಇದ್ರ ಬಗ್ಗೆ ತುಂಬಾ ಪ್ರೀವಿಯಸ್ ವಿಡಿಯೋಗಳಲ್ಲಿ ಹೇಳ್ಬಿಟ್ಟಿದ್ದೀನಿ. ಇದು ಯಾವಾಗ ಸ್ಥಾಪನೆ ಆಯ್ತು ಕೇಳಿದ್ದೇನೆ ಎಕ್ಸಾಮ್ ಅಲ್ಲಿ, ಇಲ್ಲಿ ಕಮೆಂಟ್ ಮಾಡಿ ನೋಡೋಣ. ನಮ್ಮ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ಲ್ಯಾಂಪ್ಸ್ ಯಾವಾಗ ಸ್ಥಾಪನೆ ಆಯ್ತು, ವಾಟ್ ಇಸ್ ದ ಪರ್ಪಸ್ ಆಫ್ ದಿಸ್, ಯಾವ ಒಂದು ಸಮಿತಿ ಶಿಫಾರಸಿನ ಮುಖಾಂತರ ಇದು, ಕಮೆಂಟ್ ಮಾಡಿ ನೋಡೋಣ. ಪ್ರೀವಿಯಸ್ ಕ್ವಶನ್ ನೋಡಿದ್ರಾ? ಎಸ್, ಕಮೆಂಟ್ ಮಾಡಿ ಸ್ನೇಹಿತರೆ. ಭಾರತದಲ್ಲಿ ಸಹಕಾರ ಸಚಿವಾಲಯ ಯಾವ ವರ್ಷದಲ್ಲಿ ರಚನೆ ಆಯ್ತು ನೋಡಿ. ಮೊದಲು ಸಹಕಾರ ಸಚಿವಾಲಯ ಕರ್ನಾಟಕದಲ್ಲಿ ಕೇಳ್ತಿಲ್ಲ, ಭಾರತದಲ್ಲಿ ಕರ್ನಾಟಕದಲ್ಲಿ ಇದೆ ಸ್ಟಾರ್ಟಿಂಗ್ ಇಂದ. ಕೋಆಪರೇಟಿವ್ ಮಿನಿಸ್ಟ್ರಿ ಅಂತ ಭಾರತದಲ್ಲಿ ಇರಲಿಲ್ಲ, ಸರ್ಕಾರದಲ್ಲಿ ಇರಲಿಲ್ಲ. ನಮ್ಮ ಕೃಷಿ ಒಂದು ಕಲ್ಯಾಣ ಸಚಿವಾಲಯದ ಅಡಿಯಲ್ಲೇ ಬರ್ತಾ ಇತ್ತು. ಅಲ್ಲಿಂದ ಬೇರ್ಪಡಿಸಿ, ಕೃಷಿಯಿಂದ ಬೇರ್ಪಡಿಸಿ ಸಹಕಾರ ಸಚಿವಾಲಯ ಅಂತ ಮಾಡಿದ್ದು ಸಪರೇಟ್ ಆಗಿ 1900 ಸಚಿವಾಲಯ ಅಂತ ಮಾಡಿದ್ದು ಯಾವಾಗ? 2021 ಜುಲೈ 6. ಸಹಕಾರ ಸೆ ಸಮೃದ್ಧಿ ಅನ್ನೋ ಒಂದು ಸ್ಲೋಗನ್ ಇಟ್ಕೊಂಡು ಮೊದಲ ಭಾರತದ ಸಹಕಾರ ಮಂತ್ರಿ ಯಾರು? ಅಮಿತ್ ಶಾ. ಅರ್ಥ ಆಗ್ತಿಲ್ಲ? ಮೊದಲು ಇದು ಅಗ್ರಿಕಲ್ಚರ್ ಕೋಆಪರೇಷನ್ ಫಾರ್ಮರ್ ವೆಲ್ಫೇರ್ ಅದರಲ್ಲಿತ್ತು, ಇವಾಗ ಕೋಆಪರೇಟಿವ್ ಅಂತ ಸಪರೇಟ್ ಆಗಿ ಮಾಡಿರ್ತಕ್ಕಂಥದ್ದು 2021. ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಓಕೆ, ಒಂದಷ್ಟು ಇಂಪಾರ್ಟೆಂಟ್ ಡಿಸ್ಕಸ್ ಮಾಡಿದೀನಿ. ನಮ್ಮ ಮ್ಯಾರಥಾನ್ ವಿಡಿಯೋಗಳು ನೋಡಿ, ಇದರಲ್ಲೂ ಕೂಡ ನಿಮಗೆ ಕಾಯ್ದೆಗಳ ಬಗ್ಗೆ, ಓಕೆ, 1959 ಆಕ್ಟ್ ಬಗ್ಗೆ, ಸಮಿತಿಗಳ ಬಗ್ಗೆ ಎಲ್ಲ ಕೇಳಿರತಕ್ಕಂಥ ಪ್ರಶ್ನೆಗಳೆಲ್ಲ ಕವರ್ ಮಾಡಿದ್ವಿ. ಬ್ಯಾಂಕಿಂಗ್ ಒಂದು 100 ಪ್ರಶ್ನೆ, 125 ಈ ತರದ 2-3 ವಿಡಿಯೋಗಳಿವೆ ಸ್ನೇಹಿತರೆ. ಥಿಯರಿ ಕ್ಲಾಸ್ ವಿಡಿಯೋಗಳು ಕೂಡ ನೋಡಿ, ಇವೆಲ್ಲ ಲಿಂಕ್ ಗಳನ್ನ ಕೊಡ್ತೀನಿ. PDF ಬೇಕಂದ್ರೆ ಅದನ್ನ ಪರ್ಚೇಸ್ ಮಾಡಿ ನಿಮ್ಮ ಇಮೇಲ್ ID ಕರೆಕ್ಟ್ ಆಗಿ ಕೊಡಬೇಕಾಗತ್ತೆ. ಅಲ್ಲಿಗೆ ನಿಮಗೆ ಪೇಮೆಂಟ್ ಸ್ಲಿಪ್ ಮತ್ತೆ ಆರ್ಡರ್ ID ಅಂತ ಈ ರೀತಿ ಮೇಲ್ ಬರುತ್ತೆ, ಅಲ್ಲಿ ಡೌನ್ಲೋಡ್ ಅಂತ ಇರುತ್ತೆ, ಅಲ್ಲಿ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬಹುದು. ಹಾಗಾಗಿ ಎಲ್ಲ ಲಿಂಕ್ಸ್ ಗಳನ್ನ ನಾನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಹಾಗೆ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ಎನಿ ಡೌಟ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕಮೆಂಟ್ಸ್ ಇರುತ್ತೆ, ವಿಡಿಯೋ ಲಿಂಕ್ಸ್ ಇರುತ್ತೆ, ಪ್ಲೇಲಿಸ್ಟ್ ಲಿಂಕ್ ಇರುತ್ತೆ, ನೋಡಬಹುದು. ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.